ಸಿಎಂ ಸಿದ್ದರಾಮಯ್ಯನವರಿಗೆ ಈ ಮೂಢ ಹಗರಣ ಎನ್ನುವಂಥದ್ದು ಬೆನ್ಬಿಡದೆ ಕಾಡ್ತಾ ಇದೆ. ಈ ನಡುವೆ ಪತ್ನಿ ಮಾತನ್ನ ಕೇಳಿಬಿಟ್ಟು ಸಿಎಂ ಸಿದ್ದರಾಮಯ್ಯನವರು ಚಾಮುಂಡೇಶ್ವರಿ ದರ್ಶನವನ್ನ ಪಡಿತಾ ಇದ್ರು. ಸಾಕಷ್ಟು ಬಾರಿ ಕೂಡ ಚಾಮುಂಡೇಶ್ವರಿ ದರ್ಶನವನ್ನ ಪಡಿತಾ ಇರುವಂತ ಇದೇ ಸಿಎಂ ಸಿದ್ದರಾಮಯ್ಯನವರಿಗೆ ಕೆಲವೊಂದು ಕಡೆ ಹೋಗ್ತಾ ಹೋಗ್ತಾ ಹಾಗಾದ್ರೆ ಚಾಮುಂಡೇಶ್ವರಿ ದೇವಿಯ ಭಕ್ತಿ ಕಡಿಮೆ ಆಯ್ತಾ? ಹಾಗಾದ್ರೆ ಯಾವ ಕಾರಣಕ್ಕೆ? ಈ ಇಂಟ್ರೆಸ್ಟಿಂಗ್ ವರದಿ ನೋಡಿ. ಅದೇನ್ ಪೈಪೋಟಿ ಗುರು, ಹಬ್ಬದಲ್ಲೂ ಸೆಡ್ಡು, ಹಿಂದೆ ಬೀಳ್ತಿದಾರ ಸಿದ್ದು. ರಾಜಕೀಯದಲ್ಲಿ ಯಾರಿಗೆ ಯಾರು ಕೊಡ್ತಾರೋ ಏನೋ ಗುದ್ದು. ಇವತ್ತಿನ ಪಾಲಿಟಿಕ್ಸ್ ಇಂಥದ್ದೇ ಸೀನ್ಗಳಿಗೆ ಸಾಕ್ಷಿಯಾಯಿತು. ಸಿದ್ದರಾಮಯ್ಯ ಅದ್ಯಾಕೋ ಪದೇ ಪದೇ ಇಂಥದ್ದೇ ಸುದ್ದಿಗಳಿಂದ ಸದ್ದು ಮಾಡ್ತಾರೆ. ಹಾರ ತಂದ್ರೆ ಇಷ್ಟ ಆಗಲ್ಲ, ಕುಂಕುಮ ಕಂಡ್ರೆ ಹಚ್ಕೊಳ್ಳಲ್ಲ. ಈಗ ಅದೇ ಲಿಸ್ಟ್ಗೆ ಮೈಸೂರು ಪೇಟಾ ಸೇರ್ಪಡೆ ಆಗಿದೆ. ಹೌದು, ಮೈಸೂರು ದಸರಾಗೆ ಅದ್ದೂರಿ ಚಾಲನೆಯನ್ನು ಸಿಕ್ತು. ಸನ್ಮಾನ ಮಾಡಿಸಿಕೊಂಡ ಸಿಎಂ ಪೇಟಾ ಮಾತ್ರ ಬೇಡವೇ ಬೇಡ ಅನ್ನೋ ತರ ವರ್ತಿಸಿದ್ರು. ಅತ್ತ ಅವರಿಗೆ ಇಲ್ಲದ ಪೇಟ ನನಗೆ ಇರ್ಲಿ ಅನ್ನೋ ಸ್ಟೈಲ್ ಅಲ್ಲಿ ಡಿಕೆಶಿ ಪೇಟಾ ಧರಿಸಿ ಪೋಸ್ ಕೊಟ್ರು. ಇನ್ನು ಪೈಪೋಟಿ ಇಷ್ಟಕ್ಕೆ ನಿಲ್ಲಿಲ್ಲ. ತಾಯಿ ಚಾಮುಂಡೇಶ್ವರಿಗೆ ಪುಷ್ಪಾರ್ಚನೆ ಮಾಡುವಲ್ಲಿ ಕಾಂಪಿಟೇಷನ್ ಜೋರಾಗಿತ್ತು. ಸಿಎಂಗೂ ಮೊದಲೇ ಡಿಸಿಎಂ ಸಾಹೇಬ್ರೆ ಪುಷ್ಪಾರ್ಚನೆ ಮಾಡಿಬಿಟ್ರು. ಇದೇ ಗ್ಯಾಪ್ ಅಲ್ಲಿ ತಾಯಿ ಚಾಮುಂಡೇಶ್ವರಿ ಬಗ್ಗೆ ಸಿದ್ದರಾಮಯ್ಯನವರ ಮಾತಿನ ವೈಖರಿ ಕೂಡ ಕೊಂಚ ಹಾಗೇ ಇತ್ತು. ಈಗಲೂ ಕೂಡ ಎಷ್ಟೇ ತೊಡಕುಗಳು ಬಂದರೂ ಕೂಡ, ಕಷ್ಟಗಳು ಬಂದರೂ ಕೂಡ, ಶ್ರೀಮತಿ ಇದೊಂದು ಬದುಕಿ, ಇದೊಂದು ಜನ್ಮವೇ, ಎಂತಹ ದುರ್ವಿಧಿ, ಇದೆಂತಹ ದುರ್ವಿಧಿ. ಅಲ್ಲ, ತಾಯಿ ಚಾಮುಂಡೇಶ್ವರಿಯವರ ಕೃಪಾ ಆಶೀರ್ವಾದ ಇದೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತೇನೆ. ಇದು ಆಕ್ಚುಲಿ ಚೆನ್ನಾಗಿರೋದು. ಒಟ್ನಲ್ಲಿ ಸಿದ್ದರಾಮಯ್ಯ ಈ ತಿಂಗಳು ಇದ್ದಂತೆ ಮುಂದಿನ ತಿಂಗಳು ಇರೋ ಹಾಗೆ ಕಾಣಿಸ್ತಿಲ್ಲ. ಯಾಕಂದ್ರೆ ಕಳೆದ ತಿಂಗಳಿದ್ದ ಭಕ್ತಿ ಈಗಿಲ್ಲ. ಇಂದಿನ ಭಕ್ತಿ ನಾಳೆ ಇರುತ್ತೋ ಇಲ್ವೋ ಗೊತ್ತಿಲ್ಲ. ಇದನ್ನೇ ಅಲ್ವಾ ರಾಜಕೀಯ ಅನ್ನೋದು, ಇದನ್ನೇ ಅಲ್ವಾ ರಗಳೆ ಅನ್ನೋದು. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಸಿಎಂ ಸಿದ್ದರಾಮಯ್ಯನವರಿಗೆ ಈ ಮೂಢ ಹಗರಣ ಎನ್ನುವಂಥದ್ದು ಬೆನ್ಬಿಡದೆ ಕಾಡ್ತಾ ಇದೆ. ಈ ನಡುವೆ ಪತ್ನಿ ಮಾತನ್ನ ಕೇಳಿಬಿಟ್ಟು ಸಿಎಂ ಸಿದ್ದರಾಮಯ್ಯನವರು ಚಾಮುಂಡೇಶ್ವರಿ ದರ್ಶನವನ್ನ ಪಡಿತಾ ಇದ್ರು. ಸಾಕಷ್ಟು ಬಾರಿ ಕೂಡ ಚಾಮುಂಡೇಶ್ವರಿ ದರ್ಶನವನ್ನ ಪಡಿತಾ ಇರುವಂತ ಇದೇ ಸಿಎಂ ಸಿದ್ದರಾಮಯ್ಯನವರಿಗೆ ಕೆಲವೊಂದು ಕಡೆ ಹೋಗ್ತಾ ಹೋಗ್ತಾ ಹಾಗಾದ್ರೆ ಚಾಮುಂಡೇಶ್ವರಿ ದೇವಿಯ ಭಕ್ತಿ ಕಡಿಮೆ ಆಯ್ತಾ? ಹಾಗಾದ್ರೆ ಯಾವ ಕಾರಣಕ್ಕೆ? ಈ ಇಂಟ್ರೆಸ್ಟಿಂಗ್ ವರದಿ ನೋಡಿ. ಅದೇನ್ ಪೈಪೋಟಿ ಗುರು, ಹಬ್ಬದಲ್ಲೂ ಸೆಡ್ಡು, ಹಿಂದೆ ಬೀಳ್ತಿದಾರ ಸಿದ್ದು. ರಾಜಕೀಯದಲ್ಲಿ ಯಾರಿಗೆ ಯಾರು ಕೊಡ್ತಾರೋ ಏನೋ ಗುದ್ದು. ಇವತ್ತಿನ ಪಾಲಿಟಿಕ್ಸ್ ಇಂಥದ್ದೇ ಸೀನ್ಗಳಿಗೆ ಸಾಕ್ಷಿಯಾಯಿತು. ಸಿದ್ದರಾಮಯ್ಯ ಅದ್ಯಾಕೋ ಪದೇ ಪದೇ ಇಂಥದ್ದೇ ಸುದ್ದಿಗಳಿಂದ ಸದ್ದು ಮಾಡ್ತಾರೆ. ಹಾರ ತಂದ್ರೆ ಇಷ್ಟ ಆಗಲ್ಲ, ಕುಂಕುಮ ಕಂಡ್ರೆ ಹಚ್ಕೊಳ್ಳಲ್ಲ. ಈಗ ಅದೇ ಲಿಸ್ಟ್ಗೆ ಮೈಸೂರು ಪೇಟಾ ಸೇರ್ಪಡೆ ಆಗಿದೆ. ಹೌದು, ಮೈಸೂರು ದಸರಾಗೆ ಅದ್ದೂರಿ ಚಾಲನೆಯನ್ನು ಸಿಕ್ತು. ಸನ್ಮಾನ ಮಾಡಿಸಿಕೊಂಡ ಸಿಎಂ ಪೇಟಾ ಮಾತ್ರ ಬೇಡವೇ ಬೇಡ ಅನ್ನೋ ತರ ವರ್ತಿಸಿದ್ರು. ಅತ್ತ ಅವರಿಗೆ ಇಲ್ಲದ ಪೇಟ ನನಗೆ ಇರ್ಲಿ ಅನ್ನೋ ಸ್ಟೈಲ್ ಅಲ್ಲಿ ಡಿಕೆಶಿ ಪೇಟಾ ಧರಿಸಿ ಪೋಸ್ ಕೊಟ್ರು. ಇನ್ನು ಪೈಪೋಟಿ ಇಷ್ಟಕ್ಕೆ ನಿಲ್ಲಿಲ್ಲ. ತಾಯಿ ಚಾಮುಂಡೇಶ್ವರಿಗೆ ಪುಷ್ಪಾರ್ಚನೆ ಮಾಡುವಲ್ಲಿ ಕಾಂಪಿಟೇಷನ್ ಜೋರಾಗಿತ್ತು. ಸಿಎಂಗೂ ಮೊದಲೇ ಡಿಸಿಎಂ ಸಾಹೇಬ್ರೆ ಪುಷ್ಪಾರ್ಚನೆ ಮಾಡಿಬಿಟ್ರು. ಇದೇ ಗ್ಯಾಪ್ ಅಲ್ಲಿ ತಾಯಿ ಚಾಮುಂಡೇಶ್ವರಿ ಬಗ್ಗೆ ಸಿದ್ದರಾಮಯ್ಯನವರ ಮಾತಿನ ವೈಖರಿ ಕೂಡ ಕೊಂಚ ಹಾಗೇ ಇತ್ತು. ಈಗಲೂ ಕೂಡ ಎಷ್ಟೇ ತೊಡಕುಗಳು ಬಂದರೂ ಕೂಡ, ಕಷ್ಟಗಳು ಬಂದರೂ ಕೂಡ, ಶ್ರೀಮತಿ ಇದೊಂದು ಬದುಕಿ, ಇದೊಂದು ಜನ್ಮವೇ, ಎಂತಹ ದುರ್ವಿಧಿ, ಇದೆಂತಹ ದುರ್ವಿಧಿ. ಅಲ್ಲ, ತಾಯಿ ಚಾಮುಂಡೇಶ್ವರಿಯವರ ಕೃಪಾ ಆಶೀರ್ವಾದ ಇದೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತೇನೆ. ಇದು ಆಕ್ಚುಲಿ ಚೆನ್ನಾಗಿರೋದು. ಒಟ್ನಲ್ಲಿ ಸಿದ್ದರಾಮಯ್ಯ ಈ ತಿಂಗಳು ಇದ್ದಂತೆ ಮುಂದಿನ ತಿಂಗಳು ಇರೋ ಹಾಗೆ ಕಾಣಿಸ್ತಿಲ್ಲ. ಯಾಕಂದ್ರೆ ಕಳೆದ ತಿಂಗಳಿದ್ದ ಭಕ್ತಿ ಈಗಿಲ್ಲ. ಇಂದಿನ ಭಕ್ತಿ ನಾಳೆ ಇರುತ್ತೋ ಇಲ್ವೋ ಗೊತ್ತಿಲ್ಲ. ಇದನ್ನೇ ಅಲ್ವಾ ರಾಜಕೀಯ ಅನ್ನೋದು, ಇದನ್ನೇ ಅಲ್ವಾ ರಗಳೆ ಅನ್ನೋದು. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಸಿಎಂ ಸಿದ್ದರಾಮಯ್ಯನವರಿಗೆ ಈ ಮೂಢ ಹಗರಣ ಎನ್ನುವಂಥದ್ದು ಬೆನ್ಬಿಡದೆ ಕಾಡ್ತಾ ಇದೆ.
ಈ ನಡುವೆ ಪತ್ನಿ ಮಾತನ್ನ ಕೇಳಿಬಿಟ್ಟು ಸಿಎಂ ಸಿದ್ದರಾಮಯ್ಯನವರು ಚಾಮುಂಡೇಶ್ವರಿ ದರ್ಶನವನ್ನ ಪಡಿತಾ ಇದ್ರು. ಸಾಕಷ್ಟು ಬಾರಿ ಕೂಡ ಚಾಮುಂಡೇಶ್ವರಿ ದರ್ಶನವನ್ನ ಪಡಿತಾ ಇರುವಂತ ಇದೇ ಸಿಎಂ ಸಿದ್ದರಾಮಯ್ಯನವರಿಗೆ ಕೆಲವೊಂದು ಕಡೆ ಹೋಗ್ತಾ ಹೋಗ್ತಾ ಹಾಗಾದ್ರೆ ಚಾಮುಂಡೇಶ್ವರಿ ದೇವಿಯ ಭಕ್ತಿ ಕಡಿಮೆ ಆಯ್ತಾ? ಹಾಗಾದ್ರೆ ಯಾವ ಕಾರಣಕ್ಕೆ? ಈ ಇಂಟ್ರೆಸ್ಟಿಂಗ್ ವರದಿ ನೋಡಿ. ಅದೇನ್ ಪೈಪೋಟಿ ಗುರು, ಹಬ್ಬದಲ್ಲೂ ಸೆಡ್ಡು, ಹಿಂದೆ ಬೀಳ್ತಿದಾರ ಸಿದ್ದು, ರಾಜಕೀಯದಲ್ಲಿ ಯಾರಿಗೆ ಯಾರು ಕೊಡ್ತಾರೋ ಏನೋ ಗುದ್ದು. ಇವತ್ತಿನ ಪಾಲಿಟಿಕ್ಸ್ ಇಂಥದ್ದೇ ಸೀನ್ಗಳಿಗೆ ಸಾಕ್ಷಿಯಾಯಿತು. ಸಿದ್ದರಾಮಯ್ಯ ಅದ್ಯಾಕೋ ಪದೇ ಪದೇ ಇಂಥದ್ದೇ ಸುದ್ದಿಗಳಿಂದ ಸದ್ದು ಮಾಡ್ತಾರೆ. ಹಾರ ತಂದ್ರೆ ಇಷ್ಟ ಆಗಲ್ಲ, ಕುಂಕುಮ ಕಂಡ್ರೆ ಹಚ್ಕೊಳ್ಳಲ್ಲ. ಈಗ ಅದೇ ಲಿಸ್ಟ್ಗೆ ಮೈಸೂರು ಪೇಟಾ ಸೇರ್ಪಡೆ ಆಗಿದೆ. ಹೌದು, ಮೈಸೂರು ದಸರಾಗೆ ಅದ್ದೂರಿ ಚಾಲನೆಯನ್ನು ಸಿಕ್ತು. ಸನ್ಮಾನ ಮಾಡಿಸಿಕೊಂಡ ಸಿಎಂ ಪೇಟ ಮಾತ್ರ ಬೇಡವೇ ಬೇಡ ಅನ್ನೋ ತರ ವರ್ತಿಸಿದ್ರು. ಅತ್ತ ಅವರಿಗೆ ಇಲ್ಲದ ಪೇಟ ನನಗೆ ಇರ್ಲಿ ಅನ್ನೋ ಸ್ಟೈಲ್ ಅಲ್ಲಿ ಡಿಕೆಶಿ ಪೇಟ ಧರಿಸಿ ಪೋಸ್ ಕೊಟ್ರು. ಇನ್ನು ಪೈಪೋಟಿ ಇಷ್ಟಕ್ಕೆ ನಿಲ್ಲಿಲ್ಲ. ತಾಯಿ ಚಾಮುಂಡೇಶ್ವರಿಗೆ ಪುಷ್ಪಾರ್ಚನೆ ಮಾಡುವಲ್ಲಿ ಕಾಂಪಿಟೇಷನ್ ಜೋರಾಗಿತ್ತು. ಸಿಎಂಗೂ ಮೊದಲೇ ಡಿಸಿಎಂ ಸಾಹೇಬ್ರೇ ಪುಷ್ಪಾರ್ಚನೆ ಮಾಡಿಬಿಟ್ರು. ಇದೇ ಗ್ಯಾಪ್ ಅಲ್ಲಿ ತಾಯಿ ಚಾಮುಂಡೇಶ್ವರಿ ಬಗ್ಗೆ ಸಿದ್ದರಾಮಯ್ಯನವರ ಮಾತಿನ ವೈಖರಿ ಕೂಡ ಕೊಂಚ ಹಾಗೇ ಇತ್ತು. ಈಗಲೂ ಕೂಡ ಎಷ್ಟೇ ತೊಡಕುಗಳು ಬಂದರೂ ಕೂಡ, ಕಷ್ಟಗಳು ಬಂದರೂ ಕೂಡ ಶ್ರೀಮತಿ ಇದೊಂದು ಬದುಕಿ, ಇದೊಂದು ಜನ್ಮವೇ, ಎಂತಹ ದುರ್ವಿಧಿ, ಇದೆಂತಹ ದುರ್ವಿಧಿ. ಅಲ್ಲ, ತಾಯಿ ಚಾಮುಂಡೇಶ್ವರಿಯವರ ಕೃಪಾ ಆಶೀರ್ವಾದ ಇದೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತೇನೆ. ಇದು ಆಕ್ಚುಲಿ ಚೆನ್ನಾಗಿರೋದು. ಒಟ್ನಲ್ಲಿ ಸಿದ್ದರಾಮಯ್ಯ ಈ ತಿಂಗಳು ಇದ್ದಂತೆ ಮುಂದಿನ ತಿಂಗಳು ಇರೋ ಹಾಗೆ ಕಾಣಿಸ್ತಿಲ್ಲ. ಯಾಕಂದ್ರೆ ಕಳೆದ ತಿಂಗಳಿದ್ದ ಭಕ್ತಿ ಈಗಿಲ್ಲ. ಇಂದಿನ ಭಕ್ತಿ ನಾಳೆ ಇರುತ್ತೋ ಇಲ್ವೋ ಗೊತ್ತಿಲ್ಲ. ಇದನ್ನೇ ಅಲ್ವಾ ರಾಜಕೀಯ ಅನ್ನೋದು, ಇದನ್ನೇ ಅಲ್ವಾ ರಗಳೆ ಅನ್ನೋದು. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಸಿಎಂ ಸಿದ್ದರಾಮಯ್ಯನವರಿಗೆ ಈ ಮೂಢ ಹಗರಣ ಎನ್ನುವಂಥದ್ದು ಬೆನ್ಬಿಡದೆ ಕಾಡ್ತಾ ಇದೆ. ಈ ನಡುವೆ ಪತ್ನಿ ಮಾತನ್ನ ಕೇಳಿಬಿಟ್ಟು ಸಿಎಂ ಸಿದ್ದರಾಮಯ್ಯನವರು ಚಾಮುಂಡೇಶ್ವರಿ ದರ್ಶನವನ್ನ ಪಡಿತಾ ಇದ್ರು. ಸಾಕಷ್ಟು ಬಾರಿ ಕೂಡ ಚಾಮುಂಡೇಶ್ವರಿ ದರ್ಶನವನ್ನ ಪಡಿತಾ ಇರುವಂತ ಇದೇ ಸಿಎಂ ಸಿದ್ದರಾಮಯ್ಯನವರಿಗೆ ಕೆಲವೊಂದು ಕಡೆ ಹೋಗ್ತಾ ಹೋಗ್ತಾ ಹಾಗಾದ್ರೆ ಚಾಮುಂಡೇಶ್ವರಿ ದೇವಿಯ ಭಕ್ತಿ ಕಡಿಮೆ ಆಯ್ತಾ? ಹಾಗಾದ್ರೆ ಯಾವ ಕಾರಣಕ್ಕೆ? ಈ ಇಂಟ್ರೆಸ್ಟಿಂಗ್ ವರದಿ ನೋಡಿ. ಅದೇನ್ ಪೈಪೋಟಿ ಗುರು, ಹಬ್ಬದಲ್ಲೂ ಸೆಡ್ಡು, ಹಿಂದೆ ಬೀಳ್ತಿದಾರ ಸಿದ್ದು, ರಾಜಕೀಯದಲ್ಲಿ ಯಾರಿಗೆ ಯಾರು ಕೊಡ್ತಾರೋ ಏನೋ ಗುದ್ದು. ಇವತ್ತಿನ ಪಾಲಿಟಿಕ್ಸ್ ಇಂಥದ್ದೇ ಸೀನ್ಗಳಿಗೆ ಸಾಕ್ಷಿಯಾಯಿತು. ಸಿದ್ದರಾಮಯ್ಯ ಅದ್ಯಾಕೋ ಪದೇ ಪದೇ ಇಂಥದ್ದೇ ಸುದ್ದಿಗಳಿಂದ ಸದ್ದು ಮಾಡ್ತಾರೆ. ಹಾರ ತಂದ್ರೆ ಇಷ್ಟ ಆಗಲ್ಲ, ಕುಂಕುಮ ಕಂಡ್ರೆ ಹಚ್ಕೊಳ್ಳಲ್ಲ. ಈಗ ಅದೇ ಲಿಸ್ಟ್ಗೆ ಮೈಸೂರು ಪೇಟಾ ಸೇರ್ಪಡೆ ಆಗಿದೆ. ಹೌದು, ಮೈಸೂರು ದಸರಾಗೆ ಅದ್ದೂರಿ ಚಾಲನೆಯನ್ನು ಸಿಕ್ತು. ಸನ್ಮಾನ ಮಾಡಿಸಿಕೊಂಡ ಸಿಎಂ ಪೇಟ ಮಾತ್ರ ಬೇಡವೇ ಬೇಡ ಅನ್ನೋ ತರ ವರ್ತಿಸಿದ್ರು. ಅತ್ತ ಅವರಿಗೆ ಇಲ್ಲದ ಪೇಟ ನನಗೆ ಇರ್ಲಿ ಅನ್ನೋ ಸ್ಟೈಲ್ ಅಲ್ಲಿ ಡಿಕೆಶಿ ಪೇಟ ಧರಿಸಿ ಪೋಸ್ ಕೊಟ್ರು. ಇನ್ನು ಪೈಪೋಟಿ ಇಷ್ಟಕ್ಕೆ ನಿಲ್ಲಿಲ್ಲ. ತಾಯಿ ಚಾಮುಂಡೇಶ್ವರಿಗೆ ಪುಷ್ಪಾರ್ಚನೆ ಮಾಡುವಲ್ಲಿ ಕಾಂಪಿಟೇಷನ್ ಜೋರಾಗಿತ್ತು. ಸಿಎಂಗೂ ಮೊದಲೇ ಡಿಸಿಎಂ ಸಾಹೇಬ್ರೇ ಪುಷ್ಪಾರ್ಚನೆ ಮಾಡಿಬಿಟ್ರು. ಇದೇ ಗ್ಯಾಪ್ ಅಲ್ಲಿ ತಾಯಿ ಚಾಮುಂಡೇಶ್ವರಿ ಬಗ್ಗೆ ಸಿದ್ದರಾಮಯ್ಯನವರ ಮಾತಿನ ವೈಖರಿ ಕೂಡ ಕೊಂಚ ಹಾಗೇ ಇತ್ತು. ಈಗಲೂ ಕೂಡ ಎಷ್ಟೇ ತೊಡಕುಗಳು ಬಂದರೂ ಕೂಡ, ಕಷ್ಟಗಳು ಬಂದರೂ ಕೂಡ ಶ್ರೀಮತಿ ಇದೊಂದು ಬದುಕಿ, ಇದೊಂದು ಜನ್ಮವೇ, ಎಂತಹ ದುರ್ವಿಧಿ, ಇದೆಂತಹ ದುರ್ವಿಧಿ. ಅಲ್ಲ, ತಾಯಿ ಚಾಮುಂಡೇಶ್ವರಿಯವರ ಕೃಪಾ ಆಶೀರ್ವಾದ ಇದೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತೇನೆ. ಇದು ಆಕ್ಚುಲಿ ಚೆನ್ನಾಗಿರೋದು. ಒಟ್ನಲ್ಲಿ ಸಿದ್ದರಾಮಯ್ಯ ಈ ತಿಂಗಳು ಇದ್ದಂತೆ ಮುಂದಿನ ತಿಂಗಳು ಇರೋ ಹಾಗೆ ಕಾಣಿಸ್ತಿಲ್ಲ. ಯಾಕಂದ್ರೆ ಕಳೆದ ತಿಂಗಳಿದ್ದ ಭಕ್ತಿ ಈಗಿಲ್ಲ. ಇಂದಿನ ಭಕ್ತಿ ನಾಳೆ ಇರುತ್ತೋ ಇಲ್ವೋ ಗೊತ್ತಿಲ್ಲ. ಇದನ್ನೇ ಅಲ್ವಾ ರಾಜಕೀಯ ಅನ್ನೋದು, ಇದನ್ನೇ ಅಲ್ವಾ ರಗಳೆ ಅನ್ನೋದು. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.